ನಮಸ್ಕಾರ ಸ್ನೇಹಿತರೆ. ನೀವು ಯಾವಾಗ್ಲಾದ್ರೂ ಗಮನಿಸಿದ್ದೀರಾ? ಯಾರಾದ್ರೂ ನಿಮ್ಮನ್ನು ಏಕಾಏಕಿ ಪ್ರಶ್ನೆ ಕೇಳಿದಾಗ ಎಲ್ಲರ ಮುಂದೆ ಉತ್ತರ ಕೊಡ್ಬೇಕು ಅಂದಾಗ ಆ ಕ್ಷಣದಲ್ಲಿ ನಿಮ್ಮ ಮೈಂಡ್ ಸಂಪೂರ್ಣವಾಗಿ ಖಾಲಿ ಆಗ್ಬಿಡುತ್ತೆ. ಉತ್ತರ ಗೊತ್ತಿರುತ್ತೆ, ಆದ್ರೆ ಅದನ್ನು ಸರಿಯಾಗಿ ಹೇಳಲಾಗೋದಿಲ್ಲ. ಮಾತು ಬಾಯಿವರೆಗೆ ಬರುತ್ತೆ, ಆದ್ರೆ ಹೊರಗ್ ಬರಲ್ಲ. ಇದಕ್ಕೆ ಕಾರಣ ನಿಮ್ಮಲ್ಲಿ ಜ್ಞಾನ ಇಲ್ಲ ಅಂತಲ್ಲ, ಇದು ನಿಮ್ಮ ಮೆದುಳಿನಲ್ಲಿರುವಂತಹ ಒತ್ತಡ ಪ್ರತಿಕ್ರಿಯೆ. ಏನಾಗುತ್ತೆ ನಮ್ಮ ಮೆದುಳಲ್ಲಿ? ಪ್ರೆಷರ್ ಬಂದ ತಕ್ಷಣ ನಮ್ಮ ಮೆದುಳು ಎಮರ್ಜೆನ್ಸಿ ಮೋಡ್ಗೆ ಹೋಗ್ಬಿಡುತ್ತೆ. ಈಗ ತಕ್ಷಣ ರೆಸ್ಪಾನ್ಸ್ ಕೊಡ್ಬೇಕು ಅಂತ ಮೆದುಳು ಭಾವಿಸುತ್ತೆ. ಒಂದೇ ಸಮಯದಲ್ಲಿ ಹಲವಾರು ಆಲೋಚನೆಗಳು ಬರುತ್ತವೆ. ಯಾವುದನ್ನು ಮೊದಲು ಹೇಳಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು, ಅಲ್ಲೇ ಕನ್ಫ್ಯೂಷನ್ ಶುರು. ಹೀಗಾಗಿ ನಮ್ಗೆ ಗೊತ್ತಿರುವಂತಹ ವಿಷಯವನ್ನೇ ಸರಿಯಾಗಿ ಹೇಳಲು ಆಗೋದಿಲ್ಲ. ಒಂದು ಸರಳ ಉದಾಹರಣೆ, ನೀವು ಪ್ರತಿದಿನ ಬಳಸುವಂತಹ ಮೊಬೈಲ್, ಅದರಲ್ಲಿ ನಿಮ್ಗೆಲ್ಲವೂ ಗೊತ್ತಿರುತ್ತೆ, ಆದ್ರೆ ತಕ್ಷಣ ಯಾರಾದ್ರೂ ಈ ಫೋನ್ ಸೆಟ್ಟಿಂಗ್ಸ್ ಹೇಳು ಅಂತ ಹೇಳಿದ್ರೆ ಆ ಕ್ಷಣ ನೀವು ಯೋಚನೆಗೆ ಹೋಗ್ತೀರಾ. ಅಥವಾ ಸಡನ್ ಆಗಿ ನಿಮ್ಮ ಸ್ನೇಹಿತನಿಗೆ ಹಣ ವಿತ್ಡ್ರಾ ಮಾಡಬೇಕು, ATM ಪಿನ್ ಹೇಳ್ಬೇಕಾಗತ್ತೆ. ಆ ತಕ್ಷಣದಲ್ಲಿ ಕೆಲವೊಂದ್ಸಲ ATM ಪಿನ್ ಮರೆತು ಹೋಗೋದು ಉಂಟು. ಇನ್ನು ಪರೀಕ್ಷೆಯಲ್ಲಿ, ಇಂಟರ್ವ್ಯೂ ಅಲ್ಲಿ ತಕ್ಷಣ ಒಂದು ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಗೊತ್ತಿರುತ್ತೆ, ಆದ್ರೆ ಹೇಳೋಕೆ ಆಗ್ತಾ ಇರೋದಿಲ್ಲ. ಅದರ ಅರ್ಥ ಇದು ಅಜ್ಞಾನ ಅಲ್ಲ, ಅದು ಪ್ರೆಷರ್ ಇಫೆಕ್ಟ್. ಹಾಗಾದ್ರೆ ಇದನ್ನು ಸರಿಪಡಿಸಿಕೊಳ್ಳೋದು ಹೇಗೆ? ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಹೌದು, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಈಸಿ ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲ ಪರಿಹಾರ ಏನು ಅಂತಂದ್ರೆ 2 ಸೆಕೆಂಡ್ ನಿಯಮ, ಅಂದ್ರೆ 2 ಸೆಕೆಂಡ್ ರೂಲ್ಸ್ ಅಂತ ಹೇಳ್ತೀವಿ. ಯಾರಾದ್ರೂ ನಿಮ್ಮನ್ನು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡುವುದಕ್ಕಿಂತ ಮುಂಚೆ ಕೇವಲ 2 ಸೆಕೆಂಡ್ ನಿಲ್ಲಿ. ಈ ಚಿಕ್ಕ ಪಾಸ್ ನಲ್ಲಿ ನಿಮ್ಮ ಮೆದುಳು ಆಲೋಚನೆಗಳನ್ನು ಸರಿಪಡಿಸಿಕೊಳ್ಳುತ್ತೆ. ಅನಗತ್ಯ ಮಾತು ಕಡಿಮೆಯಾಗುತ್ತೆ, ಸ್ಪಷ್ಟತೆ ಬರುತ್ತೆ. ಇದನ್ನೇ ಕಾನ್ಫಿಡೆಂಟ್ ಪಾಸ್ ಅಂತ ಕರೀಬಹುದು. ಇನ್ನು ಎರಡನೇ ಪರಿಹಾರ, ನಿಮ್ಮ ಮಾತಿನ ರಚನೆ. ಬಹುತೇಕ ಜನರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಓವರ್ ಎಕ್ಸ್ಪ್ಲನೇಷನ್, ಅಂದ್ರೆ ಹೆಚ್ಚು ಮಾತು, ಕಡಿಮೆ ಪ್ರಭಾವ. ಆದ್ರೆ ಒಂದು ಸರಳವಾದಂತಹ ರಚನೆ ಇದ್ರೆ ನಿಮ್ಮ ಮಾತುಗಳು ಇನ್ನೂ ಶಕ್ತಿಯುತವಾಗುತ್ತೆ, ನಿಮ್ಮ ಮಾತುಗಳು ಇನ್ನೂ ಪವರ್ಫುಲ್ ಆಗುತ್ತೆ. ಅದುವೇ PRI ಸ್ಟ್ರಕ್ಚರ್ ಅಂತ ಹೇಳ್ತೀವಿ. P ಅಂದ್ರೆ ಪಾಯಿಂಟ್, ಅಂದ್ರೆ ಮೊದಲು ಒಂದು ಸ್ಪಷ್ಟವಾದ ವಿಷಯ. R ಅಂದ್ರೆ ರೀಸನ್, ಅಂದ್ರೆ ಅದಕ್ಕೊಂದು ಕಾರಣ. I ಅಂದ್ರೆ ಇಲ್ಲಿಸ್ಟ್ರೇಷನ್ಸ್, ಅಂದ್ರೆ ಒಂದು ಚಿಕ್ಕ ಉದಾಹರಣೆ. ಈಗ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಮೊಬೈಲ್ ಅಡಿಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಹೀಗೆ ಹೇಳಿ. ಮೊದಲನೇದು P ಅಂದ್ರೆ ಪಾಯಿಂಟ್, ಮೊಬೈಲ್ ಅಡಿಕ್ಷನ್ ಇದೊಂದು ಗಂಭೀರ ಸಮಸ್ಯೆ. ಎರಡನೇದು ರೀಸನ್, ಏಕೆಂದ್ರೆ ಇದು ನಮ್ಮ ಗಮನ ಶಕ್ತಿಯನ್ನು ಕಡಿಮೆ ಮಾಡುತ್ತಿದೆ. ಇನ್ನು ಮೂರನೇದು I ಅಂದ್ರೆ ಇಲ್ಲಿಸ್ಟ್ರೇಷನ್ಸ್, ಇದರಲ್ಲೇನು? ನಾನು ನೋಡಿದ್ದೇನೆ, ಮೊಬೈಲ್ ಹೆಚ್ಚು ಬಳಸಿದವರು ತಮ್ಮ ಗುರಿಯಿಂದ ತುಂಬಾನೇ ದೂರ ಹೋಗ್ತಿದ್ದಾರೆ. ಇಷ್ಟೇ, ಹೆಚ್ಚು ಮಾತು ಬೇಡ, ಗೊಂದಲ ಬೇಡ, ಇದರ ಪ್ರಭಾವ ಮಾತ್ರ ತುಂಬಾನೇ ಜಾಸ್ತಿ ಇರತ್ತೆ. ಇನ್ನು ಮೂರನೇ ಭಾಗ, ನೀವು ಹೇಳುವಂತಹ ರೀತಿ. ಇಲ್ಲಿ ಒಂದು ಸತ್ಯ ಇದೆ, ವಿಷಯ 50% ಇದ್ರೆ ನೀವು ಹೇಳುವ ರೀತಿ ಕೂಡ 50% ಇರಬೇಕು. ನೀವು ಹೇಗೆ ಮಾತಾಡ್ತೀರೋ ಅದೇ ಅದರ ಇಂಪ್ಯಾಕ್ಟ್. ಇನ್ನು ನೀವು ಮಾತನಾಡುವ ವೇಗ. 3 ತರಹ ಜನ ಇರುತ್ತಾರೆ. ಮೊದಲನೇದು ತುಂಬಾ ವೇಗವಾಗಿ ಮಾತನಾಡುವವರು, ಎರಡನೇದು ತುಂಬಾ ನಿಧಾನವಾಗಿ ಮಾತಾಡೋರು, ಇನ್ನು ಮೂರನೇದು ನಾರ್ಮಲ್ ಸ್ಪೀಡ್ ಅಲ್ಲಿ ಮಾತಾಡುವವರು, ಸಾಮಾನ್ಯ ವೇಗದಲ್ಲಿ ಮಾತಾಡುವವರು. ಸಾಮಾನ್ಯ ಕೇಳುಗರಿಗೆ ಸಾಮಾನ್ಯ ವೇಗವೇ ಇಷ್ಟ ಆಗತ್ತೆ. ಮಾತಿನ ವೇಗ ಜಾಸ್ತಿ ಆದಷ್ಟು ಕನ್ಫ್ಯೂಷನ್ ಶುರುವಾಗತ್ತೆ. ಇನ್ನು ವೇಗ ಕಡಿಮೆ ಆದ್ರೆ ಅದು ತುಂಬಾನೇ ಬೋರ್ ಅಂತ ಅನ್ಸುತ್ತೆ. ಇನ್ನು ಸಾಮಾನ್ಯ ವೇಗ ಜೊತೆಗೆ ಪಾಸ್ ಕೊಟ್ಟಾಗ ನಿಮ್ಮ ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇನ್ನು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಮ ದೇಹ ಸ್ಥಿತಿ. ಮಾತಾಡ್ಬೇಕಾದ್ರೆ ಕೈ ಮಡಚ್ಕೊಂಡು ನಿಲ್ಬೇಡಿ, ಅಥವಾ ಕೈಗಳನ್ನು ಹಿಂದೆ ಇಡಬೇಡಿ. ಕೈ ಚಲನೆಗಳು ಓಪನ್ ಆಗಿರ್ಬೇಕು, ಮಾತು ಸಹಜವಾಗಿರ್ಬೇಕು, ನಿಮ್ಮ ದೇಹ ನಿಮ್ಮ ಮಾತಿಗೆ ಆಧಾರವಾಗಬೇಕು. ಇನ್ನು ಐ ಕಾಂಟ್ಯಾಕ್ಟ್ ಅಂದ್ರೆ ನೀವು ಕ್ಯಾಮರಾ ಮುಂದೆ ಇರ್ಲಿ ಅಥವಾ ಜನರ ಮುಂದೆ ಇರ್ಲಿ, ಒಂದೇ ಜಾಗಕ್ಕೆ ನೋಡ್ಬೇಡಿ. ಪ್ರತಿ ವ್ಯಕ್ತಿಗೂ ಅವನು ನನ್ ಜೊತೆ ಮಾತಾಡ್ತಿದ್ದಾನೆ ಅಂತ ಭಾವನೆ ಬರ್ಬೇಕು. ಇನ್ನು ಫೇಸ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಮುಖ ಕೂಡ ತುಂಬಾನೇ ಗಂಭೀರವಾಗಿರ್ಬಾರ್ದು. ತುಂಬಾ ಗಂಭೀರವಾಗಿದ್ರೆ ಜನ ತುಂಬಾ ದೂರ ಹೋಗ್ತಾರೆ. ಆದಷ್ಟು ನಿಮ್ಮ ಮುಖದಲ್ಲಿ ಸಣ್ಣ ನಗು ಇರ್ಲಿ, ಅದೇ ರೀತಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ಬೇಕು. ರಿಲ್ಯಾಕ್ಸ್ಡ್ ಫೇಸ್ ಅಂತ ಹೇಳಿದ್ರೇನೆ ಒಂದು ನಂಬಿಕೆ ಬೆಳೆಯುತ್ತೆ. ಇನ್ನು ಕೊನೆಯ ಭಾಗ 7 ದಿನಗಳ ಸ್ಪೀಕಿಂಗ್ ಚಾಲೆಂಜ್.
7 ದಿನಗಳಲ್ಲಿ ನಿಮ್ಮ ಮಾತಿನ ಚಾಕಚಕ್ಯತೆ ಹೆಚ್ಚಾಗುತ್ತೆ ಅನ್ನೋದಕ್ಕೆ ನಾನ್ ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ನೋಡಿ, 7 ದಿನಗಳ ಅಭ್ಯಾಸ. ಪ್ರತಿದಿನ ಕೇವಲ 1 ನಿಮಿಷ ಯಾವುದೇ ವಿಷಯದ ಬಗ್ಗೆ ನಿಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ. ಆದ್ರೆ ಒಂದು ನಿಯಮವನ್ನು ನೀವು ಪಾಲಿಸಲೇಬೇಕು. 2 ಸೆಕೆಂಡ್ ಪಾಸ್ ಕೊಡಿ. ಆಮೇಲೆ ನಾನು ಹೇಳಿದಂತಹ PRI ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡಿ. ಆಮೇಲೆ ಸಾಮಾನ್ಯ ವೇಗದಲ್ಲಿ ಮಾತಾಡಿ. ಈ ಚಾಲೆಂಜ್ ಫಾಲೋ ಮಾಡಿದ್ರೆ ನಿಮ್ಮ ಮಾತಿನ ಭಯ ಕಡಿಮೆಯಾಗುತ್ತೆ, ಕ್ಲಾರಿಟಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅಂತಿಮವಾಗಿ, ಮಾತಾಡೋದು ಜನ್ಮದಿಂದ ಬರುವಂತಹ ಗುಣ ಅಲ್ಲ, ಇದು ಅಭ್ಯಾಸದಿಂದ ಬರುವಂತಹ ಶಕ್ತಿ. ನೀವು ಸರಿಯಾಗಿ ಮಾತನಾಡಿದ್ರೆ ನಿಮ್ಮ ಮಾತುಗಳು ಜನರ ಜೀವನಕ್ಕೂ ಉಪಯೋಗವಾಗುತ್ತೆ. ಈ ವಿಡಿಯೋ ನಿಮ್ಗೆ ಸಹಾಯವಾದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಬರೀರಿ. ಈ ವಿಡಿಯೋನ ನಿಮ್ಮೊಬ್ಬ ಗೆಳೆಯನ ಜೊತೆ ಶೇರ್ ಮಾಡಿ. ಇದು ವೆಲ್ನೆಸ್ ಫ್ಯಾಕ್ಟ್ಸ್ ಕನ್ನಡ, ನಿಮ್ಮ ಜೀವನಕ್ಕೆ ಒಂದು ಸಣ್ಣ ಬದಲಾವಣೆ ತರುವಂತಹ ಪ್ರಯತ್ನ. ಧನ್ಯವಾದಗಳು ಸ್ನೇಹಿತರೆ.